ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿಯ ಪ್ರಶಾಂತ್ ನಗರ ಶಹಾಬಾದ್ ರಸ್ತೆ ಕಲಬುರಗಿ ನಗರದ ದಕ್ಷಿಣ ಭಾರತ ದಲಿತ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ನಡೀತಾ ಇರುವ ಶ್ರವಣ ದೋಷವುಳ್ಳ ಮಕ್ಕಳ ಹಾಗೂ ತಾಯಂದಿರ ವಾಕ್ ತರಬೇತಿ ಕೇಂದ್ರ ಕಲಬುರಗಿ ಕಲ್ಯಾಣ ಕರ್ನಾಟಕ ನಾಡಿನಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರದಿಂದ ಅನುಮೋದಿತ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು ತರಬೇತಿ ಕೇಂದ್ರದ 2026-27ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ ಅಂತ ಸಂಸ್ಥೆಯ ಮುಖ್ಯಸ್ಥರು ತಿಳಿಸಿದ್ದಾರೆ. ಶ್ರೀ ಗುಂಡಪ್ಪ ಕೋರ್ವಾರ್ ಮಾಜಿ ರಾಜ್ಯಸಭಾ ಸದಸ್ಯರು ಇವರು ಸಂಸ್ಥಾಪಿಸಿದ ದಕ್ಷಿಣ ಭಾರತ ದಲಿತ ಎಜುಕೇಷನ್ ಸೊಸೈಟಿ ಅಧೀನದಲ್ಲಿ ಶ್ರವಣ ದೋಷವುಳ್ಳ ಮಕ್ಕಳ ಹಾಗೂ ತಾಯಂದಿರ ವಾಕ್ ತರಬೇತಿ ಕೇಂದ್ರದ ಮೂಲಕ ಮಕ್ಕಳಿಗೆ ವಿಶೇಷ ತರಬೇತಿ ಕೊಡುವ ಕೇಂದ್ರವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಶ್ರವಣ ದೋಷವುಳ್ಳ ಬಡ ಮಕ್ಕಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಒಂದು ಉತ್ತಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಎಂದು ಸಂಘದ ಸಹ ಕಾರ್ಯದರ್ಶಿಗಳು ಆದ ಶ್ರೀ ಪ್ರಕಾಶ್ ಜಿ ಕೋರ್ವಾರ್ ಹೇಳಿದ್ದಾರೆ. ವಿಶೇಷತೆಗಳು 4 ವರ್ಷದ ಒಳಗಿದ ವಾಕ್ ಮತ್ತು ಶ್ರವಣ ದೋಷವುಳ್ಳ ಮಕ್ಕಳು ಹಾಗೂ ತಾಯಂದಿರಿಗೆ ಉಚಿತವಾಗಿ ವಾಕ್ ಮತ್ತು ಭಾಷಾ ತರಬೇತಿಯನ್ನು ನೀಡಲಾಗುತ್ತೆ. ತರಬೇತಿಗೆ ಬರುವ ತಾಯಂದಿರಿಗೆ ಮಾಸಿಕ ಭತ್ಯೆ ನೀಡಲಾಗುತ್ತೆ. ಕಲಬುರಗಿ ಬಸ್ ನಿಲ್ದಾಣದಿಂದ ಶಾಲೆಗೆ ಉಚಿತವಾಗಿ ಸಾರಿಗೆ ವ್ಯವಸ್ಥೆ ನೀಡಲಾಗುತ್ತೆ. ತರಬೇತಿಗೆ ಬರುವ ತಾಯಂದಿರಿಗೆ ಮತ್ತು ಮಕ್ಕಳಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ಈ ಸೌಲಭ್ಯವನ್ನ ಪಡೆದುಕೊಳ್ಳಬೇಕಾದರೆ ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವವರಿಗೆ ಮಾತ್ರ ಇರುತ್ತೆ. ತರಬೇತಿಯನ್ನ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ನೀಡಲಾಗುತ್ತೆ. ತರಬೇತಿ ಅವಧಿ ಬೆಳಿಗ್ಗೆ 10:30ರಿಂದ ಸಂಜೆ 4:30 ತನಕ ಇರುತ್ತೆ ಎಂದು ತರಬೇತಿ ಕೇಂದ್ರದ ಸ್ಪೆಷಲಿಸ್ಟ್ ಆದ ಶಾಲಿನಿ ಪಾಟೀಲ್ ಅವರು ಮಾತನಾಡಿ ತರಬೇತಿ ಕೇಂದ್ರದ ಸೌಲಭ್ಯಗಳ ಬಗ್ಗೆ ಹಾಗೂ ವಿಶೇಷತೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ತರಬೇತಿ ಕೇಂದ್ರದ ಮಕ್ಕಳಿಗೆ ವಿಶೇಷ ಸೌಲಭ್ಯಗಳ ಬಗ್ಗೆ ಕುರಿತು ತರಬೇತಿಗಾರರು ಆದ ಪೂಜಾ ಧರ್ದಿ ಮಾತನಾಡಿದ್ರು. ಸಂಸ್ಥೆಯ ಅಧ್ಯಕ್ಷರು ಆದ ಶ್ರೀಮತಿ ಚಂದ್ರಿಕಾ ಪರಮೇಶ್ವರ್ ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಸೌಂಡ್ ಪ್ರೂಫ್ ರೂಮ್ ಅಂತ ಹೇಳಿ, ಸೊ ಇಲ್ಲಿ ಹೊರಗಿಂದ ಶಬ್ದ ಒಳಗೆ ಬರಲ್ಲ, ಒಳಗಡೆ ಮಾತಾಡೋದು ಇಲ್ಲಿಂದ ಹೊರಗಡೆ ಕೇಳಲ್ಲ. ಸ್ಪೆಷಲಿ ಈ ಶ್ರವಣ ದೋಷ ಉಳ್ಳ ಮಕ್ಕಳಿಗೆ, ಹಿಯರಿಂಗ್ ಇಂಪೇರ್ಮೆಂಟ್ ಮಕ್ಕಳಿಗೆ ಟ್ರೈನಿಂಗ್ ಕೊಡೋ ಸಲುವಾಗಿ ಈ ಥರ ಒಂದು ರೂಮನ್ನ ನಿರ್ಮಾಣ ಮಾಡಲಾಗುತ್ತೆ. ಸೊ ಇದು ಆಡಿಯೋಮೆಟ್ರಿ ಮಿಷಿನ್ ಅಂತ ಹೇಳಿ. ಸೊ ಈ ಒಂದು ಮಿಷಿನ್ನ ನಾವು ಮುಖ್ಯವಾಗಿ ಮಕ್ಕಳಿಗೆ ಏಡೆಡ್ ಅನ್ಏಡೆಡ್ ಆಡಿಯೋಗ್ರಾಮ್ ಅಂತ ಹೇಳ್ತೀವಿ. ಅಂದರೆ ಕಿವಿ ಮಿಷಿನ್ ಹಾಕಿದ ಬಳಿಕ ಅವ್ರಿಗೆ ಯಾವ ರೀತಿ ಅದು ಉಪಯೋಗ ಆಗ್ತಿದೆ ಅಂತ ಒಂದು ನೋಡ್ಲಿಕ್ಕೋಸ್ಕರ ಈ ಒಂದು ಮಿಷಿನ್ನ ನಾವು ಯೂಸ್ ಮಾಡ್ತೀವಿ. ಹಾಗೂ ಇದನ್ನ ಬೇರೆ ಬೇರೆ ರೀತಿಲಿ ಕೂಡ, ಅಂದರೆ ಹಿಯರಿಂಗ್ ಇಂಪೈರ್ಮೆಂಟ್ ಎಷ್ಟಿದೆ, ಪರ್ಸೆಂಟೇಜ್ ಎಷ್ಟಿದೆ ಅಂತ ನೋಡ್ಲಿಕ್ಕೂ ನಾವು ಯೂಸ್ ಮಾಡ್ತೀವಿ. ಸದ್ಯದಲ್ಲಿ ಇಲ್ಲಿ ನಾವು ಮಕ್ಕಳಿಗೆ ಏಡೆಡ್ ಅನ್ಏಡೆಡ್ನ ನೋಡ್ಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪೂಜಾ ಅಂತ. ನಾನು ದಕ್ಷಿಣ ಭಾರತ ದಲಿತ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ತಾಯಂದಿರ ತರಬೇತಿ ಕೇಂದ್ರದಲ್ಲಿ ಸ್ಪೆಷಲ್ ಎಜುಕೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಿವಿ ಕೇಳಿಸದೇ ಇರ್ತಕ್ಕಂಥ ಮಕ್ಕಳಿಗೆ, ಅಂದರೆ 4 ವರ್ಷದೊಳಗಿನ ಮಕ್ಕಳಿಗೆ ಥೆರಪಿಯನ್ನು ಕೊಡ್ತೀವಿ. ನಮಸ್ಕಾರ. ಇಲ್ಲಿ 4 ವರ್ಷದೊಳಗಿನ ಮಕ್ಕಳಿಗೆ ನಾವು ಥೆರಪಿಯನ್ನು ಕೊಡ್ತೀವಿ. ಇಲ್ಲಿ ಉಚಿತ ತರಬೇತಿ ಇದೆ. ನೀವು ಬೇಕಾದರೆ ಇಲ್ಲಿ ಪ್ರೈವೇಟಲ್ಲಿ ಕೇಳ್ಬೋದು. ಮಂತ್ಲಿ 10,000 ಇದೆ ಸ್ಪೀಚ್ ಥೆರಪಿ ತಗೊಳ್ಳೋಕ್ಕೆ. ಅದಕ್ಕೆ ಯಾರಿಗಾಗಲ್ಲ, 10,000 ಪೇ ಮಾಡೋಕ್ಕೆ ಯಾರಿಗಾಗಲ್ಲ. ಅದಕ್ಕಾಗಿ ಇಲ್ಲಿ ಎಲ್ಲ ಫೆಸಿಲಿಟಿ ಇದೆ. ಫ್ರೀ ಊಟ ಸಿಗುತ್ತೆ, ಸ್ಟೇ ಫಂಡ್ ಸಿಗುತ್ತೆ ಮಂತ್ಲಿ. ಅದಕ್ಕಾಗಿ ಇಲ್ಲಿ ಅಡ್ಮಿಷನ್ ಮಾಡಬೇಕಾದ್ರೆ BPL ಕಾರ್ಡ್ ಕಡ್ಡಾಯವಾಗಿ ಕೊಡಬೇಕು. ಅದಕ್ಕೆ ಇಲ್ಲಿ ಸ್ಪೀಚ್ ಥೆರಪಿಸ್ಟ್ ಇರ್ತಾರೆ, ಸ್ಪೆಷಲ್ ಎಜುಕೇಟರ್ ಇಬ್ಬರು ಇರ್ತಾರೆ. ಅದರಿಂದ ಎಲ್ಲ ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ. ಮಾಧ್ಯಮದ ಮೂಲಕ ತಿಳಿಸುವುದೇನೆಂದರೆ, ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶಾಲಿನಿ ಅಂತ ಹೇಳಿ. ನಾನು ಈ ಸಂಸ್ಥೆ ಏನಿದೆ, ದಕ್ಷಿಣ ಭಾರತ ದಲಿತ ಎಜುಕೇಷನ್ ಸೊಸೈಟಿ ಶ್ರವಣ ದೋಷವುಳ್ಳ ಮಕ್ಕಳ ಮತ್ತು ತಾಯಂದಿರ ತರಬೇತಿ ಕೇಂದ್ರ, ಈ ಒಂದು ಸಂಸ್ಥೆ ಏನಿದೆ, ಸಂಸ್ಥೆ ಅಡಿಯಲ್ಲಿ ನಾನು ಸ್ಪೀಚ್ ಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಸಂಸ್ಥೆಯ ಸಂಸ್ಥಾಪಕರಾದ ಗುಂಡಪ್ಪ ಕೋರ್ವಾರ್ ಅವರು. ಸೊ ಅವರು ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಹಾಗೂ ಈಗ ಸದ್ಯದಲ್ಲಿ ಅವರ ಮಗಳಾದ ಚಂದ್ರಿಕಾ ಪರಮೇಶ್ವರ್ ಅವರು ಅಧ್ಯಕ್ಷತೆ ವಹಿಸಿ ಈ ಒಂದು ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ಮ ಸಂಸ್ಥೆಯಲ್ಲಿ ಮುಖ್ಯವಾಗಿ ಶ್ರವಣ ದೋಷ ಉಳ್ಳ ಅಂತಂದರೆ ಕಿವುಡುತನ ಉಳ್ಳ, ಹಿಯರಿಂಗ್ ಇಂಪೇರ್ಮೆಂಟ್ ಅಂತ ಏನು ಹೇಳ್ತೀವಿ, ಆ ಥರ ಮಕ್ಕಳಿಗೆ ಹಾಗೂ ಅವರ ತಾಯಂದಿರಿಗೆ ತರಬೇತಿಯನ್ನು ಕೊಡ್ತೀವಿ. ಸ್ಪೀಚ್ ಥೆರಪಿನ ಕೊಡ್ತೀವಿ, ಕೌನ್ಸ್ಲಿಂಗ್ ಅಂತ ಹೇಳ್ತೀವಿ. ಸೊ ಅವರಿಗೆ ಮುಖ್ಯವಾಗಿ 4 ವರ್ಷದ ಒಳಗೆ ಇರಬೇಕು. ಮೇಯ್ನಾಗಿ ಮಕ್ಕಳು 4 ವರ್ಷದ ಒಳಗೆ ಇರಬೇಕು. ಯಾಕೆ ಅಂತಂದರೆ 4 ವರ್ಷದ ಒಳಗಿದ್ದರೆ ಆದಷ್ಟು ಬೇಗ ಇಂಪ್ರೂವ್ಮೆಂಟ್ಸ್ಗಳು ನಮಗೆ ಸಿಗುತ್ತೆ. ಸೊ ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳ್ತೀವಿ. ಮೆದುಳಿನ ಬೆಳವಣಿಗೆ 5 ವರ್ಷದ ಒಳಗಡೆ ಆಗುತ್ತೆ ಆದಷ್ಟು. ಸೊ
ಅವರಿಗೆ ಹೆಚ್ಚಿನ ಏನೇ ತರಬೇತಿ ಕೊಡಬೇಕು ಅಥವಾ ಏನೇ ಥೆರಪಿಗಳನ್ನ ಕೊಡಬೇಕು ಅಂದ್ರೂ ನಾವು ಅರ್ಲಿ ಐಡೆಂಟಿಫಿಕೇಷನ್ ಆ್ಯಂಡ್ ಇಂಟರ್ವೆನ್ಷನ್ನ ಯೂಸ್ ಮಾಡಬೇಕು. ಸೊ ಆದಷ್ಟು ಬೇಗ ತೊಂದರೆನ ಕಂಡು ಹಿಡಿದು ತೊಂದರೆಗೆ ಪರಿಹಾರ ಕೊಡೋದ್ರಿಂದ ಮಕ್ಕಳು ಬೇಗ ಇಂಪ್ರೂವ್ ಆಗ್ತಾರೆ. ಸೊ ಅದಕ್ಕೋಸ್ಕರ ಇದು ಸ್ಕೀಮ್ ಇರೋದೇ 4 ವರ್ಷದ ಕೆಳಗೆ ಅಂತ ಮುಖ್ಯವಾಗಿ ಮೆನ್ಷನ್ ಮಾಡಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ತಾಯಂದಿರಿಗೆ ಹಾಗೂ ಮಕ್ಕಳಿಗೆ ತುಂಬಾ ಫೆಸಿಲಿಟಿಗಳಿದೆ. ಅದರಲ್ಲಿ ಒಂದು ಅಂದರೆ ಮಂತ್ಲಿ ಅವ್ರಿಗೆ ಪ್ರೋತ್ಸಾಹ ಧನ ಇರುತ್ತೆ. ಅವರು ರೆಗ್ಯುಲರಾಗಿ ಅಟೆಂಡ್ ಆಗೋದ್ರಿಂದ ಅವರಿಗೇನೆ ನಮ್ಮ ಸಂಸ್ಥೆಯವರು ಸ್ಟೇ ಫಂಡನ್ನು ಕೊಡ್ತಾರೆ. ಮಧ್ಯಾಹ್ನ ಬಿಸಿ ಊಟ ಇರುತ್ತೆ, ಸಾರಿಗೆ ವೆಚ್ಚದ ವ್ಯವಸ್ಥೆ ಇರುತ್ತೆ. ಎಲ್ಲ ಸ್ಪೆಷಲ್ ಎಜುಕೇಟರ್, ಸ್ಪೀಚ್ ಥೆರಪಿಸ್ಟ್, ಕ್ವಾಲಿಫೈಡ್ ಇರೋವಂಥ ಸ್ಟಾಫ್ಗಳಿಂದ ಅವ್ರಿಗೆ ಥೆರಪಿಗಳು ಸಿಗುತ್ತೆ. ಎಲ್ಲ ಥರ ಪಾಠೋಪಕರಣಗಳು, ಪೀಠೋಪಕರಣಗಳು, ಥೆರಪಿ ಮೆಟೀರಿಯಲ್ಸು ಅವ್ರಿಗೆಲ್ಲ ಸುಲಭವಾಗಿ ಉತ್ತಮವಾಗಿ ಸಿಗುತ್ತೆ. ಎಲ್ಲದನ್ನು ಅವರು ಉತ್ತಮ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೋದು. ಯಾವುದೇ ತಾಯಂದಿರು ನಿಮ್ಮ ಮಕ್ಕಳಿಗೆ ಈ ಥರ ತೊಂದರೆ ಇತ್ತು ಅಂತಂದರೆ ಖಂಡಿತವಾಗಿ ಆದಷ್ಟು ಬೇಗ ನಮ್ಮ ಒಂದು ಸಂಸ್ಥೆಗೆ ಬಂದು ಅಡ್ಮಿಷನ್ ಮಾಡಿಕೊಂಡು ಸಂಸ್ಥೆಯಲ್ಲಿ ನೀವು ಒಬ್ಬರಾಗಿ ನಮ್ಮ ಜೊತೆ ಭಾಗವಹಿಸಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಬರೋದ್ರಿಂದ ನಿಮಗೆ ಉತ್ತಮ ಪ್ರೀತಿ, ಕಾಳಜಿ ಎಲ್ಲ ಥರನೂ ನಾವು ಕೊಡ್ತೀವಿ. ಪ್ರತಿಯೊಂದು ವ್ಯವಸ್ಥೆಗಳು ನಿಮಗಿದೆ. ಸೊ ಇದನ್ನು ಎಲ್ಲ ತಾಯಂದಿರು, ಎಲ್ಲ ಮಕ್ಕಳು ಯಾರು ಹಿಯರಿಂಗ್ ಇಂಪೇರ್ಮೆಂಟ್ ಇದ್ದೀರಾ ಅಥವಾ ತೊಂದರೆ ಇರೋರು 4 ವರ್ಷದ ಕೆಳಗಡೆ ಇದ್ದೀರಾ, ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಂಡು ಇದನ್ನ ಉತ್ತಮ ರೀತಿಯಲ್ಲಿ ತಗೊಂಡು ಹೋಗಿ ನಮ್ಮ ಸಂಸ್ಥೆನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನಮಸ್ಕಾರ, ನಾನು ಪ್ರಕಾಶ್ ಕೋರೂರ್ ಅಂತ, ಶ್ರೀ ಗುಂಡಪ್ಪ ಕೋರೂರ್ ಅವ್ರ ಮಗ. ಈ ಸ್ಕೂಲ್ನ ದಕ್ಷಿಣ ಭಾರತ ದಲಿತ ಎಜುಕೇಷನ್ ಸೊಸೈಟಿ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆ ನಾವು ತಂದೆಯವರು ನಡೆಸ್ತಾ ಇದ್ದಿದ್ರು. ಅವ್ರು ಹೋದ್ಮೇಲೆ ನಾವು ನಡೆಸ್ತಾ ಇದ್ದೀವಿ. ನಮ್ಮ ತಂದೆಯವರು ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆ ನಡೆಸ್ತಾ ಇದ್ದರು. ಅವರು ಬಿಟ್ಟು ಹೋದ್ಮೇಲೆ ನಾನು, ನಮ್ಮ ತಮ್ಮ ಸಿದ್ಧಾರ್ಥ ಕೋರೂರ್, ನಮ್ಮ ತಂಗಿ ಚಂದ್ರಿಕಾ ಪರಮೇಶ್ವರ, ಆಮೇಲೆ ನಮ್ಮ ತಂಗಿ ಗಂಡ ಪರಮೇಶ್ವರ, ಇವರು ಎಲ್ಲರೂ ನಮ್ಮ ಸ್ಕೂಲು ಒಗ್ಗಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಶಾಲೆಗೆ ಒಂದೇ ಒಂದು ಸಲ ಈ ನಿಮ್ಮ ಮಕ್ಕಳಿಗೆ ಈಗ ಈ ಥರ ಆಗಿತ್ತಂದ್ರೆ ಬಂದು ಭೇಟಿಯಾಗಿ ಎಲ್ಲರೂ ಭೇಟಿಯಾಗಿ ಮಾತಾಡಿ ಹೋದರೆ ನಿಮ್ಮ ಮಕ್ಕಳನ್ನು ಒಳ್ಳೆಯ ಭವಿಷ್ಯ ಆಗ್ಬೋದು ಅಂತ ನನ್ನ ಇಷ್ಟ. ಯಾಕಂದರೆ ಇದು ಕೆಲವರು ಎಷ್ಟೋ ಹುಡುಗರು 4 ವರ್ಷದಿಂದ ನಾವು ನಡೆಸ್ತಾ ಇದ್ದೀವಿ. ಇದು 4ನೇ ವರ್ಷ ರನ್ನಿಂಗು. ಹಿಂದೆ ಎಷ್ಟು ಮಕ್ಕಳು ಓದ್ತಾಯಿದ್ರು, ಇದು ಆಗಿದೆ, ಟ್ರೈನಿಂಗ್ ಆಗಿದೆ. ಅವರಿಗೆ ಕಾಮನ್ ಸ್ಕೂಲಿಗೆ ಹೋಗಿ ಸ್ಕೂಲ್ ಅಡ್ಮಿಷನ್ ಆಗಿದೆ. ದಯವಿಟ್ಟು ನಿಮ್ಮ ಮಕ್ಕಳನ್ನು ಅಮ್ಮ, ಅಪ್ಪ, ಅಣ್ಣ, ತಮ್ಮ, ಬಂಧು ಬಳಗ ಅಂತ ಅನ್ಬೇಕು ಅಂತ ಇಷ್ಟ ಇದ್ದರೆ ದಯವಿಟ್ಟು ನಮ್ಮ ಸ್ಕೂಲಿಗೆ ಒಂದು ಸರ್ತಿ ವಿಸಿಟ್ ಕೊಡಿರಿ. ನಮ್ಮದು ರಾಜಾಪುರ ಕ್ರಾಸ್ ಅಂದರೆ ಶಾಬಾದ್ ರಿಂಗ್ ರೋಡ್, ಪ್ರಶಾಂತ್ ನಗರ್ ಬಿ ಏರಿಯಾ. ಆಮೇಲೆ ಅದು ಜೀವ ಹಾಸ್ಪಿಟಲ್ ಅಪೋಸಿಟ್ ನಮ್ಮ ಸ್ಕೂಲ್ ಇರೋದು. ದಯವಿಟ್ಟು ಬಂದು ಒಂದು ವಿಸಿಟ್ ಕೊಡಿ. ನಿಮ್ಮ ನಂಬರ್ ಹೇಳಿ ಸರ್, ಮೊಬೈಲ್ ನಂಬರ್. ನನ್ನ ಮೊಬೈಲ್ ನಂಬರು 7353506147. ನಮಸ್ಕಾರ. ಶ್ರೀ ರಾಜ್ಯ ಶಿವಶರಣಪ್ಪ ಸಂಸ್ಥೆಯ ಕಾರ್ಯದರ್ಶಿಗಳು, ಶ್ರೀ ಸಿದ್ಧಾರ್ಥ ಜಿ ಕೋರ್ವಾರ್ ಕೂಡ ಕಾರ್ಯದರ್ಶಿಗಳು ತರಬೇತಿ ಕೇಂದ್ರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ತಮ್ಮಲ್ಲಿ ಸಂಸ್ಥೆಯ ತರಬೇತಿಗಾರರು ಹಾಗೂ ಮುಖ್ಯಸ್ಥರು ಮಾಧ್ಯಮದ ಮೂಲಕ ಕೇಳಿಕೊಂಡಿದ್ದಾರೆ. ಶಶಿಕಾಂತ್ ಮಡಿವಾಳ, TV20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.